ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಾನಿಲ್ಲಿ ಮೇಥಿ ಮಸಾಲೆ ಚಪಾತಿನ ಮಾಡ್ತಾಯಿದ್ದೀನಿ. ಸೊ ಈ ಚಪಾತಿ ಹೆಲ್ದಿ ಕೂಡ ಮತ್ತು ಫಟಾಫಟ್ ಆಗುತ್ತೆ. ಸೊ ಮೊದಲಿಗೆ ನಾನು ಇದನ್ನು ಪೇಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. 2 ಟೊಮೆಟೊ, 2 ಈರುಳ್ಳಿ ಮತ್ತು ಮೆಂತ್ಯನ ಮಿಕ್ಸರ್ಗೆ ಹಾಕ್ಬಿಟ್ಟಿದ್ದೀನಿ. ನಂತರ ನಾನಿಲ್ಲಿ ಹಸಿಮೆಣ್ಸಿನ್ಕಾಯಿ ಚಟ್ನಿ, ಉಪ್ಪು, ಖಾರ, ಅರಿಶಿನ ಮತ್ತು ನಾನು ಕೆಂಪು ಖಾರ ಯೂಸ್ ಮಾಡ್ತಾಯಿಲ್ಲಿ. ಕೆಂಪು ಖಾರ ಯೂಸ್ ಮಾಡೋದ್ರಿಂದ ಚಪಾತಿ ಚೆನ್ನಾಗಿ ಬರೋದಿಲ್ಲ, ಇಸ್ಕಚ್ಚಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಕೆಂಪು ಖಾರನ ಬಳಸ್ತಾ ಇಲ್ಲ, ಹಸಿಮೆಣ್ಸಿನ್ಕಾಯಿ ಚಟ್ನಿನ ಬಳಸ್ತಾ ಇದ್ದೀನಿ. ಸೊ ನನ್ನ ಹತ್ರ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇಲ್ಲ, ಏನು ಮಾಡೋದು ಅಂದಾಗ ಸೊ ಇದನ್ನು ಮಿಕ್ಸರ್ಗೆ ಹಾಕ್ತಾ ಇರ್ತೀವಲ್ಲ ಈರುಳ್ಳಿ ಟೊಮೆಟೊನ, ಸೊ ಆವಾಗಲೇ 2-3 ಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ರೆ ಖಾರಕ್ಕೆ ಅದು ರೆಡಿ ಆಗುತ್ತೆ. ಸೊ ಇದೇ ಥರನ ಹಾಕೋರಿ, ಕೆಂಪು ಖಾರ ಹಾಕೋಬೇಡಿ ಈ ಚಪಾತಿಗೆ. ಸೊ ನೆಕ್ಸ್ಟ್ ನಾನಿಲ್ಲಿ ಇದನ್ನು ಚಪಾತಿ ನಾದ್ಕೊಂಡು ಎತ್ತಿ ಇಟ್ಕೋತಾ ಇದ್ದೀನಿ ಒಂದು 10 ನಿಮಿಷಗಳ ಕಾಲ. ನೆಕ್ಸ್ಟ್ ನಾನಿಲ್ಲಿ 3 ಮೆಥಡಲ್ಲಿ ಚಪಾತಿನ ಲಟ್ಟಿಸ್ತಾ ಇದ್ದೀನಿ. ಸೊ ಮೊದಲಿಗೆ ಈ ಥರ ರೌಂಡಾಗಿ ಲಟ್ಟಿಸ್ಕೊಂಡ್ಬಿಟ್ಟು ಎಣ್ಣೆ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಈ ಥರ ಮಾಡ್ಕೊಂಡ್ಬಿಟ್ರೆ ಚಪಾತಿ ಮುಗೀತು. ಸೊ ಇದನ್ನೇ ನಾವು ತೀಡ್ತಾ ಹೋಗಬೇಕು ತೆಳುವಾಗಿ. ಸೊ ನಾವು ಟಕ್ ಟಕ್ ಅಂತ ಆವಾಜ್ ಮಾಡಬಾರ್ದು, ಸುಮ್ಮನೆ ನಾರ್ಮಲಾಗಿ ತೀಡಬೇಕು, ಅಂದರೆ ಚಪಾತಿ ಉಬ್ಬು ಮತ್ತು ಚೆನ್ನಾಗಿ ಬರುತ್ತೆ ಚಪಾತಿ. ಸೊ ಹಾಗಾಗಿ ಈ ಥರ ಮಾಡ್ತಾ ಬನ್ನಿ. ನೆಕ್ಸ್ಟ್ ನಾನು ಇದಕ್ಕೆ ಎಣ್ಣೆ ಹಚ್ಬಿಟ್ಟು ಈ ಚಪಾತಿನ ಬೇಯಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ್ನೊಂದು ಥರ ಚಪಾತಿನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮೊದಲಿಗೆ ನಾನು ಹಿಟ್ಟನ್ನು ತೊಗೋಬೇಕು, ಅದನ್ನು ಉದ್ದಾಗಿ ಲಟ್ಟಿಸ್ಕೋಬೇಕು. ಈ ಥರ ಲಟ್ಟಿಸ್ಕೊಂಡು ನಲ್ವರ್ಕ್ ಈ ಥರ ಮಾಡ್ಕೊಂಡ್ಬಿಟ್ಟು ನಂತರ ನಾನು ಇದಕ್ಕೆ ಎಣ್ಣೆ ಮತ್ತು ಹಿಟ್ಟನ್ನು ಹಚ್ಕೊಂಡು ಈ ಥರ ಲಟ್ಟಿಸ್ತಾ ಹೋಗ್ತೀನಿ. ಇದೇ ಥರ ಇದು ತುಂಬ ಈಸಿ ಆಗುತ್ತೆ ಚಪಾತಿ ಮಾಡಲಿಕ್ಕೆ. ಇದು 4 ಪದರ ಚಪಾತಿ ಸ್ವಲ್ಪ ಟಫ್ ಅನಿಸುತ್ತೆ, ಟಫ್ ಅಂದರೆ ಲೇಟ್ ಆಗುತ್ತೆ ಮಾಡ್ಕೊಳ್ಳಿಕ್ಕೆ, ಬಟ್ ಇದು ಮಾತ್ರ ತುಂಬ ಸುಲಭವಾದಂತಹದ್ದು. ನೋಡಿ ಫ್ರೆಂಡ್ಸ್ ಯಾವ ಥರ ಪದರ ಆಗಿದೆ ಚಪಾತಿ ಅಂತ. ಸೊ ಇದು ಚಪಾತಿ ಕೂಡ ನೋಡ್ತಾ ಇರಿ, ಇದು ಫುಲ್ ಪದರ ಬಿಟ್ಕೊಂಡು 2 ಚಪಾತಿ ಆಗುತ್ತೆ ಒಂದು ಚಪಾತಿಲಿ. ಸೊ ಆ ಥರ ಸಾಫ್ಟಾಗಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಥರ ಚಪಾತಿ ಯಾವ ಥರ ಅಂದರೆ ನೋಡಿ ಫ್ರೆಂಡ್ಸ್, ನಾವಿಲ್ಲಿ 2 ಉಳ್ಳಿನ ಮಾಡ್ಕೋತೀವಿ. 2 ಉಳ್ಳಿ ಸಣ್ಣ ಸಣ್ಣದಾಗಿರುವಂತಹ ಉಳ್ಳಿ ಮಾಡ್ಕೊಂಡ್ಬಿಟ್ಟು ಒಂದು ಕಡೆ ಎಣ್ಣೆ ಒಂದು ಕಡೆ ಹಿಟ್ಟನ್ನು ಹಚ್ಕೊಂಡ್ಬಿಟ್ಟು ಮಾಡ್ತೀವಿ. ನೆಕ್ಸ್ಟ್ ನಾವು ಅದಕ್ಕೆ ಯಾವ ಥರ ಹಿಟ್ಟನ್ನು ಹಚ್ಕೋಬೇಕಂದ್ರೆ ಮೊದಲಿಗೆ ಹಿಟ್ಟು ಹಚ್ಕೊಂಡ್ಬಿಡ್ಬೇಕು, ಆಮೇಲೆ ಹಚ್ಕೋಬಾರ್ದು. ನೋಡಿ ಇವಾಗ ನಾನು ತೋರಿಸ್ತೀನಿ ಯಾವ ಥರ ಅಂತ. ಇಲ್ಲಿ ಮೊದಲಿಗೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಿಟ್ಟು ಹಚ್ಕೊಂಡ್ಬಿಟ್ಟು ಈ ಥರ ಚಪಾತಿನ ರೆಡಿ ಮಾಡ್ಕೋತಾ ಇದ್ದೀನಿ. ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ನಾನು ಇದನ್ನು ಲಟ್ಟಿಸ್ತಾ ಹೋಗ್ತಾಯಿದ್ದೀನಿ. ಸೊ ಈ ಥರ ಲಟ್ಟಿಸ್ಬಿಟ್ಟು ಆಮೇಲೆ ಎಣ್ಣೆ ಹಚ್ಬಿಟ್ಟು ತವೆಗೆ ಹಾಕಿ ಬೇಯಿಸ್ಕೊಂಡ್ರೆ ಈ ಚಪಾತಿನೂ ಕೂಡ ಈಸಿ. ನೋಡಿ ನೀವು 3 ಥರ ಚಪಾತಿನೂ ಟ್ರೈ ಮಾಡಿ, ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದನ್ನೇ ಟ್ರೈ ಮಾಡಿ. ನೋಡಿ ಫ್ರೆಂಡ್ಸ್ ಯಾವ ಥರ ಪದರ ಆಗಿದೆ ಚಪಾತಿ ಅಂತ. ನೆಕ್ಸ್ಟ್ ನಾನಿಲ್ಲಿ ಒಂದು ದೊಡ್ಡ ಉಳ್ಳಿ ತೊಗೊಂಡಿದ್ದೀನಿ, ಒಂದು ಚಿಕ್ಕದಾಗಿರುವಂಥ ಉಳ್ಳಿ ತೊಗೊಂಡಿನಿ. ನೀವು ಯಾವ ಥರ ಹೋಳಿಗೆಗೆ ಮಾಡ್ಕೋತಿರಲ್ಲ ಸೊ ಅದೇ ಥರ ಮಾಡಿಕೊಂಡ್ರೆ ಈ 3rd ಚಪಾತಿನೂ ಕೂಡ ಈಸಿಯಾಗಿ ರೆಡಿಯಾಗಿರುತ್ತೆ. ಸೊ ನನಗೆ ಮಾತ್ರ ಇದು ಸೆಕೆಂಡ್ ಒನ್ ಇರುತ್ತಲ್ಲ ಅದು ತುಂಬ ಈಸಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಅದನ್ನೇ ಫಾಲೋ ಅಪ್ ಮಾಡೋದು. ನಿಮ್ಗೆ ಯಾವುದು ಇಷ್ಟ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಸೊ ನಾನಿಲ್ಲಿ ಹಾಕ್ತಿರುವಂಥ ಎಲ್ಲ ರೆಸಿಪಿನೂ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತು ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ ಯಾವ ಥರ ಪದರ ಆಗಿದೆ ಅಲ್ವಾ. ಸೊ ನಾನಿಲ್ಲಿ ಮೇಥಿ ಬುರ್ಜಿನ ಮಾಡಿದ್ದೀನಿ. ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಥರ ಹೆಲ್ದಿ ರೆಸಿಪಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಬಾಯ್.